TV1 News sponsored by Top Go Zamzam BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gorigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಕುಂಭದ್ರೋಣ ಮಳೆಯ ಆರ್ಭಟಕ್ಕೆ ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಉಕ್ಕೇರಿದ ಪ್ರವಾಹ, ಬಂದಾದ ರಸ್ತೆ ಸಂಚಾರಕ್ಕೆ ಸೇತುಕೊಂಡಿಯಾದ ಯಾಂತ್ರಿಕ ಬೋಟ್. ಭಾಗಮಂಡಲದಲ್ಲಿ ಮೇಲ್ಸೇತುವೆ ನಿರ್ಮಿಸದಿದ್ದರೆ ತೀರ್ಥೋದ್ಭವ ಸಂದರ್ಭ ಪ್ರತಿಭಟನೆಯ ಎಚ್ಚರಿಕೆ. ಸಕಾಲದಲ್ಲಿ ಪೂರ್ಣಗೊಳ್ಳದ ಕುಶಾಲನಗರ ರಥಬೀದಿ ಕಾಮಗಾರಿ, ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ವರ್ತಕರಿಂದ ವಿಶಿಷ್ಟ ಪ್ರತಿಭಟನೆ, ಪಟ್ಟಣ ಪಂಚಾಯಿತಿ ವಿರುದ್ಧ ಆಕ್ರೋಶ. ಕೊಡಗು ಪ್ರೆಸ್ ಕ್ಲಬ್ ನೂತನ ಆಡಳಿತ ಮಂಡಳಿ ರಚನೆ, ಅಧ್ಯಕ್ಷರಾಗಿ ಜಗದೀಶ್ ಬೆಳ್ಳಿಯಪ್ಪ ಆಯ್ಕೆ. ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಸಹಯೋಗದಲ್ಲಿ ಪ್ರೆಸ್ ಕ್ಲಬ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸುವುದಾಗಿ ನೂತನ ಅಧ್ಯಕ್ಷರ ಭರವಸೆ. ಕುಶಾಲನಗರದ ಕೂಡ್ಲೂರಿನಲ್ಲಿ ಅರಳಲಿದೆ ಶ್ರೀಗಂಧದ ವನ, ಹೊಸ ಕಾಯಕಕ್ಕೆ ವಿದ್ಯಾವಂತ ನಿರುದ್ಯೋಗಿ ಪವನ್ ಕುಮಾರ್ ಗಮನ. ಮುಂದಿನ 25 ವರ್ಷಗಳಲ್ಲಿ ಆಕರ್ಷಿಸಲಿದೆ ಶ್ರೀಗಂಧದ ಕಾನನ. ಗೋಣಿಕೊಪ್ಪ ಹತ್ತೂರು ಗದ್ದೆ ಮನೆಯಲ್ಲಿ ಕಾರ್ಮಿಕನ ಬಲಿ ಪಡೆದ ಕಾಡಾನೆ, ಕಾಫಿ ತೋಟದೊಳಗೆ ಸಂಸಾರ ಸಾಗಿಸುತ್ತಿರುವ ಕಾಡಾನೆಗಳಿಂದ ಗ್ರಾಮಸ್ಥರಿಗೆ ಎದುರಾಗಿದೆ ಜೀವ ಭಯ. ಹೆಲೋ, TV1 ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಮಳೆ ಇಲ್ಲ ಅಂತ ಕಳೆದೊಂದು ತಿಂಗಳಿನಿಂದ ಕೊರಗುತ್ತಿದ್ದ ಕೊಡಗಿನ ಜನರೇ ಗಾಬರಿಯಾಗುವಂತೆ ಜಿಲ್ಲೆಯಾದ್ಯಂತ ಕುಂಭದ್ರೋಣ ಮಳೆ ಒಂದೇ ಸಮನೆ ಸುರಿಯುತ್ತಿದೆ. ಭಾಗಮಂಡಲದಲ್ಲಿ ಕಾವೇರಿ ಪ್ರವಾಹ ಸ್ಥಿತಿ ಇದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಸಿದ್ದಾಪುರ, ನಾಪೋಕ್ಲು, ಮಡಿಕೇರಿ ಸೇರಿದಂತೆ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಹೆಚ್ಚುತ್ತಲೇ ಇದೆ. ಮಳೆರಾಯನ ಭರ್ಜರಿ ಆಗಮನದ ಕುರಿತು TV1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಧಾರಾಕಾರ ಮಳೆಯಿಂದಾಗಿ ಭಗಂಡ ಕ್ಷೇತ್ರ ಭಾಗಮಂಡಲದಲ್ಲಿ ಕಾವೇರಿ ಪ್ರವಾಹ ಸ್ಥಿತಿ ಇದ್ದು ಉಕ್ಕಿ ಹರಿಯುತ್ತಿರುವ ಕಾವೇರಿ ನದಿ ನೀರಿನಿಂದಾಗಿ ಭಾಗಮಂಡಲ ಮಡಿಕೇರಿ, ಭಾಗಮಂಡಲ ಅಯ್ಯಂಗೇರಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಭಾಗಮಂಡಲಕ್ಕೆ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದು ಭಾನುವಾರ ಬೆಳಗಿನಿಂದಲೇ ಭಾಗಮಂಡಲದಲ್ಲಿ ಭಕ್ತರು ಪ್ರವಾಹದಿಂದಾಗಿ ತ್ರಿವೇಣಿ ಸಂಗಮ ತಾಣಕ್ಕೆ ತೆರಳಲಾಗದೆ ಭಾಗಮಂಡಲದ ಹೊರವಲಯದಿಂದಲೇ ಹಿಂದಿರುಗಿದರು. ಭಾಗಮಂಡಲದಲ್ಲಿ ಜನರನ್ನ ಅತ್ತಿಂದಿತ್ತ ಸಾಗಿಸಲು ಯಾಂತ್ರಿಕ ಬೋಟ್ನೊಂದಿಗೆ 10 ಹೋಂಗಾರ್ಡ್ಗಳನ್ನು ನಿಯೋಜಿಸಿದೆ. ಆದರೆ ಹೋಂಗಾರ್ಡ್ ಸಿಬ್ಬಂದಿಗಳಿಗೆ ರಕ್ಷಣೆ ನೀಡುವ ರೈನ್ ಕೋಟ್, ಬೂಟ್ಗಳನ್ನು ನೀಡದೆ ಏಕಾಏಕಿ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ನಿಯೋಜಿಸಿರುವುದರಿಂದ ಮಳೆ, ಚಳಿಯಿಂದ ಚಡುಪಡಿಸುವಂತಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಹೋಂಗಾರ್ಡ್ಗಳನ್ನು ಭಾಗಮಂಡಲದ ಕಾವೇರಿ ನದಿ ಪ್ರವಾಹ ವಿಪತ್ತು ತಡೆಯಲು ನಿಯೋಜಿಸುವ ಜಿಲ್ಲಾಡಳಿತಕ್ಕೆ ಸೂಕ್ತ ಸವಲತ್ತು ನೀಡುವಂತೆ ಮನವಿ ಮಾಡಿದರೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಹೋಂಗಾರ್ಡ್ ಸಿಬ್ಬಂದಿಗಳು ಅಳಲು ತೋಡಿಕೊಂಡರು. ಭಾಗಮಂಡಲದ ಅಂಗಡಿಗಳು, ಹೋಟೆಲ್ಗಳು ಸಂಪೂರ್ಣ ಜಲಾವೃತಗೊಂಡಿದ್ದು 2-3 ದಿನಗಳ ಕಾಲ ನೀರಿನ ಮಟ್ಟ ಪ್ರವಾಹ ಸ್ಥಿತಿಯನ್ನು ಕಾಯ್ದುಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದೆ. 5-6 ವರ್ಷದಿಂದ ಅಂಗಡಿಯಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಈಗ ಮಳೆಗಾಲದಲ್ಲಿ ಪಂಚಾಯತಿಯವರು ಬಂದು ಮಾರ್ಚ್ವರೆಗೆ ನಿಮಗೆ ಟೈಮಿಗೆ ತೆಗೀರಿ ಅಂತ ಬೈತಾರೆ. ಐಟಮ್ಸ್ ನೋಡ್ಕೊಂಡು ನಾವು ಮುಂದೋಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಥರ ಮಳೆ ಬಂದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಅವ್ರ ಹತ್ರ ಏನು ಹೇಳೋಗಿಲ್ಲ, ನಾವು ಏನೊಂದು ಅಡಿಕೆ ಹೋದ್ರೂ ಅವ್ರ ಹತ್ರ ಕೇಳೋಗಿಲ್ಲ ಸರ್. 6 ಇದು 7ನೇ ವರ್ಷ ಸರ್. ಪ್ರತಿ ವರ್ಷ ಇದೆ. ಕಳೆದ ವರ್ಷ ಹೀಗೆ ಸಂಜೆ ದುಡ್ದು ಹೋಗಿದ್ದೀನಿ. ಇವತ್ತು ಬೆಳಿಗ್ಗೆ ಬರ್ಬೇಕಾದ್ರೆ ಸೀನು ಇದೆ. ಅವ್ರು ನಮಗೆ ಏನಾದರೂ ಹೇಳಿದ್ರೆ ಅವ್ರ ಹತ್ರ ಏನು ಮಾತಾಡೋಗಿಲ್ಲ ನಾವು. ಈ ವರ್ಷ ಮಾತ್ರ ಮುಂದಕ್ಕೆ ನಮಗೆ ಅಂಗಡಿ ಇಲ್ಲ. ಪ್ರತಿ ವರ್ಷ ಕೂಡ ಪ್ರವಾಹ ಪರಿಸ್ಥಿತಿ ತಲೆದೋರ್ತಿದ್ರೂ ಕೂಡ ನೀರಿನಲ್ಲಿ ಮುಳುಗುವ ಸಂಪರ್ಕ ರಸ್ತೆಯನ್ನು ಎತ್ತರಿಸುವ ಅಥವಾ ಮೇಲ್ಸೇತುವೆ ನಿರ್ಮಿಸುವ ಕಾರ್ಯಕ್ಕೆ ಯಾವುದೇ ಸರ್ಕಾರಗಳು ಮುಂದಾಗುತ್ತಿಲ್ಲ ಎಂದು ಸ್ಥಳೀಯರು ಸರ್ಕಾರದ ಧೋರಣೆಯನ್ನ ತೀವ್ರವಾಗಿ ಖಂಡಿಸಿದರು. ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಿಗೆ ನೀರೊದಗಿಸುವ ಕಾವೇರಿ ನದಿ ಭಾಗಮಂಡಲದಲ್ಲಿ ಮಳೆಗಾಲವಿಡೀ ಪ್ರವಾಹ ಸೃಷ್ಟಿಸುತ್ತಿದೆ. ಈ ಪ್ರವಾಹ ಪರಿಸ್ಥಿತಿಗೆ ಮೇಲ್ಸೇತುವೆ ನಿರ್ಮಿಸಿ ಪರಿಹಾರ ಸೂಚಿಸದಿದ್ದರೆ ಪವಿತ್ರ ಕಾವೇರಿ ತೀರ್ಥೋದ್ಭವದಂದು ಭಾಗಮಂಡಲ ನಿವಾಸಿಗಳು ಉಗ್ರ ಪ್ರತಿಭಟನೆ ನಡೆಸುವ ಅನಿವಾರ್ಯತೆ ಬರಲಿದೆ ಎಂದು ಸತೀಶ್ ಜೋಯಪ್ಪ ತಿಳಿಸಿದರು. ದರ್ಶನ ಮಾಡತಕ್ಕಂಥ ಪರಿಪಾಠ, ನಂತರ ತಲಕಾವೇರಿಗೆ ಪ್ರವಾಸಿಗರು ಭೇಟಿ ನೀಡತಕ್ಕಂಥ ಪರಿಪಾಠ ಇದ್ದರೂ ಕೂಡ ಎಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಜನಸಂಖ್ಯೆ ವಾಸಿಗರು ಕೂಡ ಭೇಟಿ ಮಾಡತಕ್ಕಂಥ ಅವಕಾಶ ನಿರ್ಮಾಣ ಆಗ್ತದೆ. ಆದರೆ ಜಿಲ್ಲಾಡಳಿತ ಮತ್ತು ಸರ್ಕಾರನ ಪ್ರತಿ ವರ್ಷ ನಾವು ಇವತ್ತು ಈ ಮಳೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಾವು ಬೇಡಿಕೆಗಳನ್ನ ಪ್ರತಿ ಈ ನಾಡಿನ ಜನತೆ ಬಂದು ಬೇಡಿಕೆ ನೀಡ್ತಾ ಇದ್ದೇವೆ. ಫ್ಲೈಓವರ್ನ ನಿರ್ಮಾಣ ಮಾಡಿ ಇವತ್ತು ಎಷ್ಟೋ ಪವಿತ್ರ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ, ಹಲವಷ್ಟು ಪ್ರವಾಸಿ ಕೇಂದ್ರಗಳಿಗೆ
ಎಷ್ಟೋ ವೆಚ್ಚಗಳನ್ನ ಇವತ್ತು ಸರ್ಕಾರ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸ್ಕೊಂಡು ಹೋಗ್ತಾ ಇದ್ದರೂ ಕೂಡ ಈ ನಮ್ಮ ಕಾವೇರಿ ನದಿಯ ನೀರನ್ನು ಸುಮಾರು 8 ಕೇವಲ ಒಂದು ಯಾಂತ್ರಿಕ ಬೋಟ್ ಮಾತ್ರ ಸ್ಥಳೀಯರು ಮತ್ತು ಪ್ರವಾಸಿಗರನ್ನ ಭಾಗಮಂಡಲದ ಪ್ರವೇಶೋದ್ವಾರದಿಂದ ಭಗಂಡೇಶ್ವರ ಸನ್ನಿಧಿವರೆಗೆ ಕರೆದೊಯ್ಯುವ ಕಾರ್ಯ ನಡೆಸುತ್ತಿರುವುದರಿಂದ ಸ್ಥಳೀಯರು ಮತ್ತು ಪ್ರವಾಸಿಗರು ಪರದಾಡುವಂತಾಗಿದೆ. ಜಿಲ್ಲಾಡಳಿತ ಪ್ರಕೃತಿ ವಿಕೋಪ ತಡೆಯಲು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಎಂದು ಕೇವಲ ಹೇಳಿಕೆಯಲ್ಲಿ ಮಾತ್ರ ತೋರ್ಪಡಿಸುತ್ತಿದ್ದು, ಪ್ರವಾಹ ಪೀಡಿತ ಭಾಗಮಂಡಲದಲ್ಲಿ ಮಾತ್ರ ಜಿಲ್ಲಾಡಳಿತದ ವೈಫಲ್ಯ ಎದ್ದು ಕಾಣುತ್ತದೆ. ಭಾಗಮಂಡಲದಲ್ಲಿ ಸಿಲುಕಿದ್ದ ಕೆಲವು ವಾಹನಗಳನ್ನು ಟ್ರ್ಯಾಕ್ಟರ್ ಮೂಲಕ ಈ ಬದಿಗೆ ಸುರಕ್ಷಿತವಾಗಿ ತರಲಾಯಿತು. ಸಮುದ್ರದಂತೆ ಕಾವೇರಿ ನದಿ ಭಾಗಮಂಡಲದಲ್ಲಿ ಗೋಚರಿಸ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಭಾಗಮಂಡಲದಲ್ಲಿ ಜಿಲ್ಲೆಯಲ್ಲಿಯೇ ಅತ್ಯಧಿಕ 24 ಸೆಂಟಿಮೀಟರ್ ಮಳೆಯಾಗಿದೆ. ಮಡಿಕೇರಿ ವ್ಯಾಪ್ತಿಯಲ್ಲಿಯೂ ಧಾರಾಕಾರ ಮಳೆ ಬೀಳುತ್ತಿದ್ದು, ಆಗಿಂದಾಗ್ಗೆ ಮಂಜು ಮುಸುಕಿದ ವಾತಾವರಣವಿದೆ. ನಾಪೋಕ್ಲು, ಸಿದ್ದಾಪುರ, ಮೂರ್ನಾಡು, ಸುಂಟಿಕೊಪ್ಪ, ಗೋಣಿಕೊಪ್ಪ ವ್ಯಾಪ್ತಿಯಲ್ಲಿಯೂ ಉತ್ತಮ ಮಳೆಯಾಗುತ್ತಿದ್ದು, ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿ ಪ್ರವಾಹ ಸ್ಥಿತಿ ಕಂಡುಬಂದಿದೆ. ಕೊಡಗು ಜಿಲ್ಲೆಯ ನದಿ ತೀರದ ಗದ್ದೆಗಳಿಗೆ ನದಿ ನೀರು ನುಗ್ಗಿದ್ದು, ಅನೇಕ ಕಡೆ ನದಿ ನೀರಿನಿಂದಾಗಿ ಹೊಲಗದ್ದೆಗಳು ಮುಳುಗಿವೆ. ಮಡಿಕೇರಿ, ಶನಿವಾರ ಸಂತೆ, ನೆಲ್ಲೆಹುದಿಕೇರಿಯಲ್ಲಿ ಮಳೆಯಿಂದಾಗಿ ಮನೆಯ ಗೋಡೆ ಕುಸಿದಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ 81 ಸೆಂಟಿಮೀಟರ್ ಮಳೆಯಾಗಿದ್ದು, ಕಳೆದ ವರ್ಷ ಇದೇ ಅವಧಿಯಲ್ಲಿ 140 ಸೆಂಟಿಮೀಟರ್ ಮಳೆ ದಾಖಲಾಗಿತ್ತು. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ 4 ನಾಡು ವ್ಯಾಪ್ತಿಯ ರೈತರು ಹರ್ಷಗೊಂಡಿದ್ರು. ನಾಪೋಕ್ಲು ವ್ಯಾಪ್ತಿಯಲ್ಲಿಯೂ ಮಳೆಯ ರಭಸಕ್ಕೆ ಅನೇಕ ಮರಗಿಡಗಳು ಬಿದ್ದು ಹಾನಿ ಉಂಟಾಗಿದೆ. ಜೀವನದಿ ಕಾವೇರಿ, ನಾಪೋಕ್ಲು ಮತ್ತು ಮೂರ್ನಾಡು ಸಂಪರ್ಕ ಕಲ್ಪಿಸುವ ಬೊಳಿಬಾಣೆ ಬಳಿಯಲ್ಲಿ ರಸ್ತೆ ಮಟ್ಟದಲ್ಲಿ ಹರಿತಾ ಇದೆ. ನಾಪೋಕ್ಲು, ಅಯ್ಯಂಗೇರಿ ನಡುವೆ ತಂಡ್ರಾ ಹೊಳೆಯು ತುಂಬಿ ಹರಿಯುತ್ತಿದ್ದು, ರಸ್ತೆಯ ಮೇಲೆ 3 ಅಡಿಗಳಷ್ಟು ನೀರು ಹರಿಯುತ್ತಿದ್ದು, ವಾಹನ ಸಂಚಾರ ಕಡಿತಗೊಂಡಿದೆ. ನಾಪೋಕ್ಲು, ಪಾರಾಣೆ ಬಳಿಯ ಎತ್ತುಕಾಡು ಹೊಳೆ ಕೂಡ ಅಪಾಯ ಮಟ್ಟ ತಲುಪುತ್ತಿದೆ. ಕಕ್ಕಬ್ಬೆ ಬಳಿಯ ನೆಟ್ಟುಮಾಟು ಬಳಿಯಲ್ಲಿ ರಸ್ತೆಯಲ್ಲಿ ನೀರು ಹರಿಯುತ್ತಿದೆ. ಚೇಲಾವರ ಬಳಿಯ ಕಬ್ಬೆ ರಸ್ತೆಯಲ್ಲಿ ಮರ ಬಿದ್ದಿದೆ. ನಾಲಡಿ ಸೇತುವೆ ಮುಳುಗಡೆಯಾಗಿದ್ದು, ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಬಂದಾಗಿದೆ, ವಾಹನಗಳ ಸಂಪರ್ಕ ಇಲ್ಲದಂತಾಗಿದೆ. ಹಾಗಾಗಿ ಭಾಗಮಂಡಲ ತಲಕಾವೇರಿ ರಸ್ತೆ ಬಂದಾಗಿದ್ರೆ, ಇತ್ತ ಕಡೆ ನಾಪೋಕ್ಲು ತೆಲುವ ರಸ್ತೆಗಳು ಬಂದಾಗಿದೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರವಾಹ ಬಂದ ಸಂದರ್ಭದಲ್ಲಿ ಎಲ್ಲ ಈ ಕುಗ್ರಾಮಗಳ ಜನತೆಗೆ ಪರದಾಡುವಂಥ ಪರಿಸ್ಥಿತಿ ಬರುತ್ತೆ. ಆ ಕಡೆ ವಾಹನ ಸೌಲಭ್ಯವಿಲ್ಲ, ಈ ಕಡೆ ಬೋಟ್ ಸೌಲಭ್ಯಗಳು ಕೂಡ ಇಲ್ಲದಂತಾಗ್ತದೆ. ಕೆಲವೊಂದು ಒಂದು ಬೋಟ್ ಹಾಕಿದರೆ ಅದು ಅರ್ಧದ ಮಧ್ಯದಿನ ಗಂಟ ಮಾತ್ರ ತನ್ನ ಕೆಲಸವನ್ನು ಮಾಡ್ತಿದೆ, ಅನಂತರ ಅದು ಕೆಲಸ ಮಾಡೋದಿಲ್ಲ. ಇನ್ನು ಇವ್ರದ್ದು ಮೂಲ ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ರಸ್ತೆಯನ್ನು ಉನ್ನತೀಕರಣ ಮಾಡಬೇಕು, ಈ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಅದನ್ನು ಈ ಎತ್ತರವನ್ನು ರೈಸ್ ಮಾಡಬೇಕು ಅಂತೇಳಿ ಇಲ್ಲಿ ಜನನ ಬೇಡಿಕೆ ಇದೆ. ಮತ್ತೇನು ಅಂತ ಹೇಳಿದ್ರೆ, ಆಲ್ರೆಡಿ ಒಂದು ಫ್ಲೈಓವರ್ ಮಾಡೋ ಪ್ರಸ್ತಾಪ ಹಿಂದೆ ಕೂಡ ಸರ್ಕಾರದ ಮಟ್ಟಿಗೆ ಇದ್ರೂ ಕೂಡ ನಂತರ ದಿನಗಳಲ್ಲಿ ಅವು ನೆನ್ನೆ ಒದಗಿ ಬಿತ್ತು. ಹೀಗಾಗಿ ಹಲವು ವರ್ಷಗಳಿಂದ ಕೂಡ ಇಲ್ಲಿ ಪ್ರವಾಹ ಪರಿಸ್ಥಿತಿ ಕಂಡು ಬರ್ತಿದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ನೋಡಿ ನೀರಲ್ಲಿ ನಡ್ಕೊ ಬರ್ತಾ ಇದ್ದಾರೆ, ಕೈಯಲ್ಲಿ ಒಂದು ಕ್ಯಾನ್ ಇದೆ. ಕುಗ್ರಾಮದ ಜನತೆಯವರು ಎಲ್ಲೋ ಕಾವೇರಿ, ತಲಕಾವೇರಿ, ಭಾಗಮಂಡಲ ಈ ಕಡೆ ಗ್ರಾಮಗಳಿಗೆ ತೆರಳುವಂಥ ಜನ ಅವರು ವಾಹನ ಸೌಲಭ್ಯ ಇಲ್ಲ. ಇರೋ ಒಂದು ಬೋಟ್ ಇದೆ, ಅದರಲ್ಲಿ 15ರಿಂದ 20 ಜನನ ತುಂಬಿಸ್ಕೊಬರುವಂಥ ಪರಿಸ್ಥಿತಿ ಇದೆ. ಈ ಕಡೆ ಮಳೆ ಬಂದರೆ ನೀರು ಪ್ರವಾಹ ಕೂಡ ಅಷ್ಟೇ ಮಟ್ಟದಲ್ಲಿ ಏರಿಕೆ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿದೆ, ಹೋಟೆಲ್ ಉದ್ಯಮಗಳು ಬಂದಾಗಿದೆ. ಇದರಿಂದಾಗಿ ಜನಸಾಮಾನ್ಯ ಮತ್ತು ಗ್ರಾಹಕರಿಗೂ ಮತ್ತು ಎಲ್ಲ ರೀತಿಯಿಂದಲೂ ಪರದಾಡುವಂತಾಗಿದೆ. ವ್ಯಾಪಾರಸ್ಥರಿಗೂ ಕೂಡ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ವ್ಯಯ ಮಾಡ್ತಾ ಇದೆ. ಆದರೆ ಭಾಗಮಂಡಲ ತಲಕಾವೇರಿಯ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಸರ್ಕಾರ 1 ರೂಪಾಯಿ ಹಣಗಳನ್ನ ಇವತ್ತವರೆಗೆ ವಿನಿಯೋಗ ಮಾಡಿಲ್ಲ. ಕೇವಲ ರಸ್ತೆಗಳಿಗೆ ತ್ಯಾಪೆ ಹಾಕೋದ್ರಲ್ಲಿ ಮಾತ್ರ ಸೀಮಿತವಾಗಿರೋ ನಮ್ಮ ಈ ಜಿಲ್ಲಾಡಳಿತ ಆಗಲಿ ಸರ್ಕಾರಗಳಾಗಲಿ ಈ ರಸ್ತೆಯನ್ನು ಉನ್ನತೀಕರಣಗೊಳಿಸಿ ಮೇಲ್ದರ್ಜೆಗೇರಿಸೋದು ಅಥವಾ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತವರೆಗೂ ಮುಂದಾಗಿಲ್ಲ. ಇಲ್ಲಿ ಜನರ ಮುಖ್ಯ ಬೇಡಿಕೆ ಕೂಡ ಮೇಲ್ಸೇತುವೆ ಆಗಬೇಕು, ಭಾಗಮಂಡಲ ಪರಿಸ್ಥಿತಿಯಲ್ಲಿ ಒಂದು ಜನ ಸಂಚಾರಕ್ಕೆ ಯೋಗ್ಯವಾಗಿರಬೇಕು, ವಾಹನ ಸಂಚಾರಕ್ಕೆ ಯೋಗ್ಯವಾಗಿರಬೇಕು. ನೀವು ಕಳೆದ ವರ್ಷ ನೋಡಿರ್ಬೋದು, ಇದೇ ಭಾಗಮಂಡಲದಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದಾಗ ಒಬ್ಬ ವ್ಯಕ್ತಿ ಮೃತಪಟ್ಟಂಥ ಸಂದರ್ಭ ವಾಹನ ಸೌಕರ್ಯ ಇಲ್ಲದ ಕಾರಣ ಅವರ ಹೆಣವನ್ನು ಹೆಗಲ ಮೇಲೆ ಇಟ್ಟುಕೊಂಡು ಈ ಹೊಳೆಯನ್ನು ದಾಟಿ ಆ ಕಡೆ ಪಾರದಂಥ ವ್ಯವಸ್ಥೆಗಳು ಕೊಟ್ಟಿದೆ. ಆದರೆ ಹಿಂದೆ ಕೂಡ ಈ ಹೊಳೆ ದಾಟಕ್ಕೆ ಹೋಗಿ ಒಬ್ಬ ವ್ಯಕ್ತಿ ಮೃತಪಟ್ಟ ಘಟನೆ ಕೂಡ ನಡೆದಿದೆ. ಇದೆಲ್ಲ ನಡೆದರೂ ಕೂಡ ಸರ್ಕಾರ, ಜಿಲ್ಲಾಡಳಿತ ಈ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ ಜನ ತಮ್ಮ ಅಳನನ್ನು ತೋಡ್ಕೊಂಡಿದ್ದಾರೆ. ಆದರೆ TV1 ಏನು ಆಶಯ ಮಾಡುತ್ತೆ ಅಂತಂದರೆ, ಇನ್ನು ಮುಂದಾದರೂ ಕೋಟ್ಯಂತರ ರೂಪಾಯಿ ವ್ಯಯ ಮಾಡೋ ಬದಲು ಬೇರೆ ಕಡೆ ವ್ಯಯ ಮಾಡೋ ಬದಲು ಇಲ್ಲಿನ ಜನರ ಒಂದು ಶಾಶ್ವತ ಪರಿಹಾರಕ್ಕೆ ಕಲ್ಪಿಸಬೇಕಾಗಿದೆ. ಇದು TV1ನ ಆಶಯ. TV1ಗಾಗಿ ಭಾಗಮಂಡಲ ಪ್ರವಾಹ ಪೀಡಿತ ಪ್ರದೇಶದಿಂದ ಕ್ಯಾಮರಾಮನ್ ಮೋಹನ್ ಜೊತೆ ಪ್ರಸಾದ್ ಸಂಪಿಕಟ್ಟೆ, ಮಡಿಕೇರಿ. TV1 ಸ್ಪೆಷಲ್ ರಿಪೋರ್ಟ್ ವಿಡಿಯೋ ಜರ್ನಲಿಸ್ಟ್ ಮೋಹನ್ ಕುಮಾರ್ ಜೊತೆ HS ಪ್ರಸಾದ್ ಮತ್ತು ಪ್ರಸಾದ್ ಸಂಪಿಕಟ್ಟೆ, ಭಾಗಮಂಡಲ. ಕುಶಾಲನಗರದ ರಥಬೀದಿ ರಸ್ತೆಯ ಕಾಮಗಾರಿಯನ್ನ ಸಕಾಲಿಕವಾಗಿ ಮಾಡಿಲ್ಲ ಎಂದು ಆರೋಪಿಸಿ ರಥಬೀದಿ ವರ್ತಕರು ಕುಶಾಲನಗರ ಪಟ್ಟಣ ಪಂಚಾಯತ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ರಥಬೀದಿಯಲ್ಲಿಯೇ ಗುಂಡಿಗೆ ಬಾಳೆಗಿಡ ನೆಟ್ಟು ವಿಶಿಷ್ಟವಾಗಿ ಪ್ರತಿಭಟಿಸಲಾಯಿತು. ಈ ಕುರಿತ TV1 ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ.
ಕುಶಾಲನಗರ ರಥಬೀದಿ ವಿಸ್ತರಣೆ ಕಾರ್ಯ ಕಳೆದೊಂದು ವರ್ಷದಿಂದ ಕುಂಟುತ್ತಾ ಸಾಗಿದ್ದು ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಕುಶಾಲನಗರ ಪಟ್ಟಣ ಪಂಚಾಯತ್ ರಥಬೀದಿ ರಸ್ತೆ ವಿಸ್ತರಣೆ ಕಾಮಗಾರಿ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿ ವರ್ತಕರು ರಸ್ತೆಯಲ್ಲಿನ ಗುಂಡಿಯೊಂದಕ್ಕೆ ಬಾಳೆಗಿಡ ನೆಟ್ಟು ಪ್ರತಿಭಟನೆ ನಡೆಸಿದರು. ರಥಬೀದಿ ರಸ್ತೆ ಕಾಮಗಾರಿಯನ್ನ 8 ತಿಂಗಳ ಹಿಂದೆ ಪಟ್ಟಣ ಪಂಚಾಯತ್ ಮುಂದಾಗಿತ್ತು. ಅದರಂತೆ ಇಡೀ ರಸ್ತೆಯನ್ನ ಅಗಲೀಕರಣಗೊಳಿಸಲು ವರ್ತಕರನ್ನ ಕೋರಿಕೊಂಡ ಮೇರೆಗೆ ವರ್ತಕರು ತಮಗೆ ಸೇರಿದ ಜಾಗವನ್ನ ರಸ್ತೆಗೆಂದು ಬಿಟ್ಟುಕೊಟ್ಟಿದ್ರು. ಅನಂತರ ಹಲವು ಬಾರಿ ಒತ್ತಾಯ ಮತ್ತು ಪ್ರತಿಭಟನೆಗಳ ನಂತರ ಈ ರಸ್ತೆಯ 2 ಕಡೆಗಳಲ್ಲಿ ಚರಂಡಿ ಕಾಮಗಾರಿಯನ್ನ ಪಂಚಾಯಿತಿ ನಿರ್ವಹಿಸಿತ್ತು. ಈ ಚರಂಡಿ ಅವೈಜ್ಞಾನಿಕವಾಗಿ ಕೂಡಿರುವ ಕಾರಣ ಮಳೆಯ ನೀರು ಚರಂಡಿಯಲ್ಲಿ ಹರಿಯದೆ ರಸ್ತೆಯಲ್ಲೇ ನಿಂತು ದೊಡ್ಡ ದೊಡ್ಡ ಗುಂಡಿಗಳಾಗಿ ಪಾದಚಾರಿಗಳು ಮತ್ತು ವಾಹನಗಳು ಸಂಚರಿಸಲು ಆಗದಷ್ಟು ಕೆಟ್ಟ ಸ್ಥಿತಿಗೆ ರಸ್ತೆ ತಲುಪಿದೆ. ಹೀಗಿದ್ರೂ ಕೂಡ ಕುಶಾಲನಗರ ಪಟ್ಟಣ ಪಂಚಾಯತ್ ರಸ್ತೆ ಡಾಮರೀಕರಣಕ್ಕೆ ಮುಂದಾಗದೇ ಇರುವ ಬಗ್ಗೆ ವರ್ತಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗುಂಡಿಗಳಿಗೆ ಮಣ್ಣನ್ನು ಹಾಕಿ ಪಾದಚಾರಿಗಳು ಹಾಗೂ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲಗೊಂಡಿದೆ ಎಂದು ವರ್ತಕರಾದ ಕೆಜೆ ಸತೀಶ್, ಕೆಜೆ ಚಿನ್ನಸ್ವಾಮಿ, ಸ್ಥಳೀಯ ನಿವಾಸಿಯಾದ ಭೋಜಪ್ಪ ಆರೋಪಿಸಿದ್ರು. ಕುಶಾಲನಗರ ವರ್ತಕರ ಸಂಘದ ಉಪಾಧ್ಯಕ್ಷ ವಿಪಿ ನಾಗೇಶ್ ಮಾತನಾಡಿ, ಪಟ್ಟಣ ಪಂಚಾಯಿತಿ ಆಡಳಿತ ರಥಬೀದಿಯ ರಸ್ತೆ ಸುವ್ಯವಸ್ಥೆಗೊಳಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕೆಲವು ಚುನಾಯಿತ ಸದಸ್ಯರ ಒಣಪ್ರತಿಷ್ಠೆಯಿಂದಾಗಿ ಕಾಮಗಾರಿ ದೀರ್ಘಕಾಲ ವಿಳಂಬಗೊಳ್ಳುವಂತಾಗಿದೆ. ಇದು ಪಟ್ಟಣದ ಅಭಿವೃದ್ಧಿಗೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಇನ್ನಾದರೂ ಸಂಬಂಧಿಸಿದ ಆಡಳಿತ ವ್ಯವಸ್ಥೆ ಮುಂದಾಗಿ ರಸ್ತೆಯನ್ನ ಸರಿಪಡಿಸದಿದ್ದಲ್ಲಿ ವರ್ತಕರು ತಾಳ್ಮೆ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 2 ಅಡಿ ಅಷ್ಟು ಆಳದ ಗುಂಡಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಅನೇಕ ಬಾರಿ ನಮ್ಮ ವರ್ತಕರು ಈ ಒಂದು ರಸ್ತೆಯ ನಿರ್ಮಾಣದ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ರು ಸಹ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಕೆಲಸವನ್ನು ನಿಲ್ಲಿಸಿದ್ದಾರೆ. ತುಂಬ ಅನಾನುಕೂಲ ಆಗ್ತಾ ಇದೆ. ಈ ರಸ್ತೆಯ ವ್ಯಾಪಾರ ಎಲ್ಲ ಅಧೋಗತಿಗೆ ಹೋಗಿದೆ. ಎಲ್ಲ ವ್ಯಾಪಾರಸ್ಥರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನಾವು ಮೊನ್ನೆ ಒಂದು ಮನವಿ ಮಾಡಿದ್ವಿ, ರಸ್ತೆ ನಿರ್ಮಾಣ ಮಾಡಲಿಕ್ಕೆ ತಡ ಆಗುತ್ತೆ ಅಂತ ಓಡಾಡ್ಬಿಡಿ ಸೀದಾ ಈ ಥರ ಸ್ಲಮ್ ಏರಿಯಾ ಇದ್ದಂಗಿದೆ. ಪಟ್ಟಣ ಪಂಚಾಯತಿಯವರು 15 ದಿನ 45 ದಿನ ಟೈಮ್ ತೊಗೊಂಡು ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿ ಈಗ ಸುಮಾರು 1 ವರ್ಷ ಆಗ್ತಾ ಬರ್ತಾ ಇದೆ. 1 ವರ್ಷ ಆಗ್ತಾ ಬರ್ತಾ ಇದೆ ಅಂತಂದರೆ ಈಗ ಏನಾಗಿದೆ ಅಂತಂದರೆ ರೋಡಲ್ಲಿ ಮಳೆ ಬರೋದ್ರಿಂದ ಈಗ ಆಗೋ ಕೆಲಸಗಳು ಕಾಮಗಾರಿಗಳು ಯಾವ ಟಿವಿ1 ನ್ಯೂಸ್, ಕೆಎಸ್ ಮೂರ್ತಿ, ಕುಶಾಲನಗರ ಬ್ಯೂರೋ. ಕೊಡಗು ಪ್ರೆಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ವಿಜಯ ಕರ್ನಾಟಕ ಪತ್ರಿಕೆಯ ಜಿಲ್ಲಾ ವರದಿಗಾರ ಜಗದೀಶ್ ಬೆಳ್ಳಿಯಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಶಕ್ತಿ ಪತ್ರಿಕೆಯ ಅಂಚೆಮನೆ ಸುದೀಕುಮಾರ್ ಆಯ್ಕೆಯಾಗಿದ್ದಾರೆ. ಪ್ರೆಸ್ ಕ್ಲಬ್ ವಾರ್ಷಿಕ ಮಹಾಸಭೆಯಲ್ಲಿ ನೂತನ ಆಡಳಿತ ಮಂಡಳಿಯ ಆಯ್ಕೆ ನಡೆಯಿತು. ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ವಿಜಯ ಕರ್ನಾಟಕ ಪತ್ರಿಕೆಯ ಜಿಲ್ಲಾ ವರದಿಗಾರ ಜಗದೀಶ್ ಬೆಳ್ಳಿಯಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಶಕ್ತಿ ಪತ್ರಿಕೆಯ ಸಿದ್ದಾಪುರ ವರದಿಗಾರ ಅಂಚೆಮನೆ ಸುದೀಕುಮಾರ್ ಆಯ್ಕೆಯಾಗಿದ್ದಾರೆ. ಪ್ರೆಸ್ ಕ್ಲಬ್ನ ವಾರ್ಷಿಕ ಮಹಾಸಭೆಯು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದ ಉಳ್ಳಿಯಡ ಪೂವಯ್ಯ ನೇತೃತ್ವದಲ್ಲಿ ಜರುಗಿತು. ಈ ಸಂದರ್ಭ ಮಾತನಾಡಿದ ಪೂವಯ್ಯ, ಕೊಡಗು ಜಿಲ್ಲೆಯ ಪತ್ರಕರ್ತರೆಲ್ಲ ಸಹಬಾಳ್ವೆಯಿಂದ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮನವಿ ಮಾಡಿದರು. ಶಕ್ತಿ ಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀಧರ್ ನೆಲ್ಲಿತಾಯ, ಪ್ರೆಸ್ ಕ್ಲಬ್ ಮಾಜಿ ಅಧ್ಯಕ್ಷ ಅನಿಲ್ ಹೆಚ್ಡಿ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ಮನು ಶೆಣೈ, ನಿರ್ದೇಶಕ ಕೇಶವ ಕಾಮತ್, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ವಾರ್ತಾಧಿಕಾರಿ ಚಿನ್ನಸ್ವಾಮಿ ಸಭೆಯಲ್ಲಿ ಮಾತನಾಡಿದರು. ಇದೇ ಸಂದರ್ಭ ನಡೆದ 2014ರಿಂದ 2017ರವರೆಗಿನ ಪ್ರೆಸ್ ಕ್ಲಬ್ ನೂತನ ಆಡಳಿತ ಮಂಡಳಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ನೂತನ ಅಧ್ಯಕ್ಷರಾಗಿ ಜಗದೀಶ್ ಬೆಳ್ಳಿಯಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಪ್ರಧಾನ ಕಾರ್ಯದರ್ಶಿಯಾಗಿ ಅಂಚೆಮನೆ ಸುದೀಕುಮಾರ್, ಉಪಾಧ್ಯಕ್ಷರಾಗಿ ಎಂಪಿ ಕೇಶವ್ ಕಾಮತ್, ಕಾಯಪಂಡ ಶಶಿ ಸೋಮಯ್ಯ, ಖಜಾಂಚಿಯಾಗಿ ಬಿಎಸ್ ಲೋಕೇಶ್ ಸಾಗರ್, ಕಾರ್ಯದರ್ಶಿಯಾಗಿ ಡಾಟಿ ಪೂವಯ್ಯ ಆಯ್ಕೆಯಾದರು. ನಿರ್ದೇಶಕರಾಗಿ ಉಳ್ಳಿಯಡ ಪೂವಯ್ಯ, ಬಿಜಿ ಅನಂತ ಶಯನ, ಅನಿಲ್ ಹೆಚ್ಡಿ, ನಂದಗುಜರ್, ಎಚ್ಎಸ್ ಗಣೇಶ್ ಕುಮಾರ್, ಎಂಎಸ್ ಮುಬಾರಕ್, ಮನು ಶೆಣೈ, ರಫೀಕ್ ತೂಚಮಕೇರಿ ಮತ್ತು ಬಿಸಿ ದಿನೇಶ್ ಆಯ್ಕೆಯಾದರು. ನೂತನ ಅಧ್ಯಕ್ಷ ಜಗದೀಶ್ ಬೆಳ್ಳಿಯಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಸಹಯೋಗದಲ್ಲಿ ಪ್ರೆಸ್ ಕ್ಲಬ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸುವುದಾಗಿ ಭರವಸೆ ನೀಡಿದರು. ಏನೇನು ಸೌಲಭ್ಯ ಸಿಗಬೇಕು, ಮಾಹಿತಿ ರೂಪದಲ್ಲಿ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ, ವರದಿಗಾರಿಕೆಗೆ ಸಂಬಂಧಪಟ್ಟಂತೆ ನಾನಾ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಲಹೆ ಮೇರೆಗೆ ಹಮ್ಮಿಕೊಳ್ತೇನೆ. ಟಿವಿ1 ನ್ಯೂಸ್, ಮಡಿಕೇರಿ.
ವನ್ಯ ಸಂಪತ್ತುಗಳಲ್ಲಿಯೇ ಅತಿ ಪ್ರಮುಖವಾದ ಶ್ರೀಗಂಧದ ಮರಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಕೂಡ್ಲೂರಿನ ವಿದ್ಯಾವಂತ ನಿರುದ್ಯೋಗಿ ಪವನ್ ಕುಮಾರ್ ಸಕ್ರಿಯರಾಗಿದ್ದಾರೆ. ಮುಂದಿನ 25 ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿ ತಂದುಕೊಡುವ ಶ್ರೀಗಂಧದ ವನಸಿರಿಯತ್ತ ಒಂದು ಸ್ಪೆಷಲ್ ರಿಪೋರ್ಟ್. ಇವರಿರೋ ತಾಣವೇ ಗಂಧದ ಗುಡಿ ಇಲ್ಲಿದೆ. ಕೂಡ್ಲೂರು ಗ್ರಾಮದ ವಿದ್ಯಾವಂತ ನಿರುದ್ಯೋಗಿ ಪವನ್ ಕುಮಾರ್ ಇದೀಗ ಶ್ರೀಗಂಧ ಸಸಿ ನೆಟ್ಟು ಹೊಸ ಕಾಯಕಕ್ಕೆ ಮುಂದಾಗಿದ್ದಾರೆ. ಪವನ್ ಕುಮಾರ್ ತಮಗೆ ಸೇರಿದ 2 ಎಕರೆ ಹೊಲದಲ್ಲಿ 2 ವರ್ಷಗಳ ಹಿಂದೆಯೇ 500ಕ್ಕೂ ಅಧಿಕ ಶ್ರೀಗಂಧದ ಗಿಡಗಳನ್ನು ನೆಟ್ಟು ಅವುಗಳ ಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 25 ವರ್ಷಗಳಲ್ಲಿ ಈ ಗಿಡಗಳು ಬೃಹತ್ ಮರಗಳಾಗಿ ರೈತರಿಗೆ ಅತ್ಯಂತ ಹೆಚ್ಚಿನ ಲಾಭದಾಯಕ ಫಸಲಾಗಿ ಮಾರ್ಪಡಲಿದೆ. ಆ ಉದ್ದೇಶದಿಂದಲೇ ಈ ಅಪರೂಪದ ಫಸಲನ್ನು ಬೆಳೆಯಲು ನಾನು ಮುಂದಾಗಿದ್ದೇನೆ ಎಂದು ಪವನ್ ಕುಮಾರ್ ಭರವಸೆಯಿಂದ ಹೇಳ್ತಾರೆ. ಸ್ನೇಹಿತ ಚಳ್ಳಕೆರೆಯ ದಿನೇಶ್ 4,000 ಶ್ರೀಗಂಧದ ಗಿಡಗಳನ್ನು ನೆಟ್ಟು ಅವುಗಳನ್ನು ಮರವಾಗಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿರುವುದೇ ತಾನು ಶ್ರೀಗಂಧದ ಮರಗಳನ್ನು ಬೆಳೆಯೋಕೆ ಪ್ರಮುಖ ಪ್ರೇರಣೆ ಎಂದು ಪವನ್ ಕುಮಾರ್ ಹೇಳಿದರು. ವರ್ಷ ಬೆಳೆಸಬೇಕು ಈ ಮರಗಳನ್ನ, ಆಮೇಲೆ ಅದು ಕಟಾವಿಗೆ ಬರುವಂಥ ಕ್ರಾಪ್ ಇದೊಂದು ಮುಖ್ಯ ವಾಣಿಜ್ಯ ಬೆಳೆಯಾಗಿ ನಾವು ಮಾಡಿದ್ದೇವೆ. ಇದರೊಳಗಡೆ ತೆಂಗಿದೆ ಮತ್ತು ಇದರೊಳಗಡೆ ಕಾಫಿ ಗಿಡಗಳನ್ನ ನೆಟ್ಟಲಿಕ್ಕೆ ಈಗ ಎಲ್ಲ ಗುಂಡಿ ಎಲ್ಲ ತೆಗೆದು ರೆಡಿ ಮಾಡ್ತಾಯಿದ್ದೀವಿ. ಈ ವರ್ಷಕ್ಕೆ ಕಾಫಿ ಗಿಡನೂ ಸಹ ಹಾಕ್ತಾಯಿದ್ದೀವಿ. ಎಲ್ಲಿಂದ ತಂದ್ರಿ ಈ ಗಿಡನ? ಇದು ಮಂಗಳೂರು ಪಕ್ಕ, ಸ್ವಲ್ಪ ಜ್ವರ ಹೇಳಿ. ಮಂಗಳೂರು ಪಕ್ಕ ಈ ಉಪ್ಪಿನಂಗಡಿ ಅಂತ ಒಂದು ಜಾಗ ಇದೆ. ಉಪ್ಪಿನಂಗಡಿ ಪಕ್ಕದಲ್ಲಿ ನರ್ಸರಿನಲ್ಲಿ ನರ್ಸರಿ ಮಾಡಿದ್ದಾರೆ. ಅಲ್ಲಿ ಒಂದು ಗಿಡಕ್ಕೆ 40 ರೂಪಾಯಿ ಹಣಗೆ ಕೊಂಡ್ಕೊಂಡು ಅಲ್ಲಿಂದ ತಂದು ಇಲ್ಲಿ ನಾಟಿ ಮಾಡಿ. ಉಪ್ಪಿನಂಗಡಿಯ ನರ್ಸರಿಯೊಂದರಲ್ಲಿ ಕಳೆದ 3 ವರ್ಷಗಳ ಹಿಂದೆ ಗಿಡವೊಂದಕ್ಕೆ ತಲಾ 40 ರೂಪಾಯಿಗಳನ್ನು ಕೊಟ್ಟು ಶ್ರೀಗಂಧದ ಗಿಡಗಳನ್ನು ಖರೀದಿಸಿದ ಪವನ್ ಅವುಗಳನ್ನು ತಮ್ಮ ಮನೆಯಂಗಳದ ವಿಶಾಲ ಪ್ರದೇಶದಲ್ಲಿ ನೆಟ್ಟು ಆರೈಕೆ ಮಾಡಿದರು. ಮಳೆ ಇಲ್ದಿದ್ರೂ ಕೂಡ ಈ ಬೆಳೆಗೆ ಅಂತಾನೆ ಪ್ರತ್ಯೇಕವಾದ ಬೋರ್ವೆಲ್ ಅಳವಡಿಸಿ ಯಂತ್ರದಿಂದ ನೀರನ್ನು ಮೇಲೆತ್ತಿ ಗಿಡಗಳಿಗೆ ಹಾಯಿಸಿ ಗಿಡಗಳನ್ನು ಆರೈಕೆ ಮಾಡ್ತಿದ್ದಾರೆ. ಈ ಶ್ರೀಗಂಧದ ಗಿಡಗಳು ಸರಿಯಾಗಿ ಬೆಳೆದಲ್ಲಿ 25 ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿಗಳ ಲಾಭ ಗಳಿಸೋದು ಪವನ್ ಉದ್ದೇಶವಾಗಿದೆ. ಈಗಾಗಲೇ ಶ್ರೀಗಂಧದ ಮರಕ್ಕೆ 2 ಲಕ್ಷ ರೂಪಾಯಿಗೂ ಅಧಿಕ ವೆಚ್ಚ ಮಾಡಿರುವ ಪವನ್ ಗಿಡಗಳಿಗೆ ಕಾಂಡಕೊರಕ ಹುಳುವಿನ ಬಾಧೆ ಬಾರದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಕಾಂಡಕೊರಕ ಕೀಟಗಳನ್ನು ಆಗಿಂದಾಗ್ಗೆ ಹುಡುಕಿ ಕೀಟಬಾಧೆ ನಿಯಂತ್ರಿಸಲು ಮೈಲುತುತ್ತಿನೊಂದಿಗೆ ರಾಸಾಯನಿಕ ಔಷಧಿಯನ್ನು ಬೆರೆಸಿ ಸಿಂಪಡಿಸುತ್ತಿದ್ದಾರೆ. ಶ್ರೀಗಂಧದ ಮರಗಳು ಕಳ್ಳರ ವಶವಾಗದಂತೆ ಜಾಗೃತಿ ವಹಿಸಲು ಈಗಾಗಲೇ 2 ಎಕರೆ ಜಾಗದ ಸುತ್ತ ತಡೆಗೋಡೆಯನ್ನು ನಿರ್ಮಿಸಲಾಗಿದೆಯಲ್ಲದೆ ಕಾವಲುಗಾರರನ್ನು ನೇಮಿಸಲು ಪವನ್ ಮುಂದಾಗಿದ್ದಾರೆ. ಸೋಲಾರ್ ವಿದ್ಯುತ್ ತಂತಿ ಬೇಲಿಯನ್ನು ಕೂಡ ಅಳವಡಿಸಿ ಈ ಶ್ರೀಗಂಧದ ಬೆಳೆಗಳನ್ನು ಬೆಳೆಸಲು ಸರ್ಕಾರದ ಅನುಮತಿಯನ್ನೂ ಕೂಡ ಪಡೆಯಬಹುದಾಗಿದೆ. ಶ್ರೀಗಂಧ ತೋಟದ ಮಾಲೀಕನ ರಕ್ಷಣೆಗೆ ಕೋವಿಯನ್ನ ಕೂಡ ಹೊಂದುವ ಅನುಮತಿಯನ್ನೂ ಸರ್ಕಾರ ಒದಗಿಸುತ್ತದೆ ಎಂದು ಪವನ್ ಕುಮಾರ್ ಹೇಳ್ತಾರೆ. ಶ್ರೀಗಂಧದ ವನವನ್ನು ರೂಪಿಸಲು ಪವನ್ ಸಹೋದರ ಗಣೇಶ್, ತಾಯಿ ಜವರಮ್ಮ ಸಹಕಾರ ನೀಡುತ್ತಿದ್ದಾರೆ. ದೀರ್ಘಾವಧಿ ಬೆಳೆಯಾದ ಶ್ರೀಗಂಧದ ಬೆಳೆಯನ್ನು ಬೆಳೆಯಲು ಪವನ್ ಮುಂದಾದ ರೀತಿ ಇತರೆ ನಿರುದ್ಯೋಗಿ ಯುವಜನಾಂಗಕ್ಕೆ ಮಾದರಿಯಾಗಿದೆ ಅಂತಾರೆ ಕೂಡ್ಲೂರು ಗ್ರಾಮದ ಗಣೇಶ್. ಈ ಶ್ರೀಗಂಧದ ಬೆಳೆ ಮುಂದಿನ 16 ವರ್ಷಗಳಲ್ಲಿ ಶ್ರೀಗಂಧದ ವನವೇ ಆಗಿ ರೂಪುಗೊಳ್ಳಲಿದೆ. ಕುಶಾಲನಗರದಿಂದ ಹಾಸನಕ್ಕೆ ತೆರಳುವ ಹೆದ್ದಾರಿ ಅಂಚಿನಲ್ಲಿ ಕೂಡ್ಲೂರು ಗ್ರಾಮದಲ್ಲಿ ಈ ಶ್ರೀಗಂಧದ ವನ ಕಂಡುಬರಲಿದೆ. TV1 ನ್ಯೂಸ್, ಕೆಎಸ್ ಮೂರ್ತಿ, ಕುಶಾಲನಗರ ಬ್ಯೂರೋ. ಈಗೊಂದು ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳು. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 386. What happens if I press the accelerator instead of the brake? It comes with airbag, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom, opposite to IDBI Bank, College Road, Madikeri. Srini 9611 586 243. Srinivas
9611586231. Volkswagen, das Auto. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಕೊಪ್ಪ. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2000 to 10,000. Fridge rupees 2000 to 4000. Washing machine rupees 2000 to 4000. Mixie rupees 1000 to rupees 1500. And attractive exchange only at Bharti Red House. On Vigor water heater rupees 1000 discount. Sony Cyber Shot camera and all branded home appliances in one roof. Bharati Radio House, all electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharti Radio House, Madikeri, Gonikoppa. ನೀವು ಕಾಲೇಜ್ ಹೋಗ್ತಾ ಇದ್ದೀರಾ? PUCನ ಆಮೇಲೆ ಏನ್ ಮಾಡ್ತೀರಾ? ಡಿಗ್ರಿ ಮುಗಿದ್ಮೇಲೆ ಗೊತ್ತಿಲ್ವಾ? ಈ ಗೊಂದಲಗಳೆಲ್ಲ ಬೇಕಾ? ಬನ್ನಿ, ನಿಮಗಾಗಿಯೇ ತೆರೆದಿದೆ IIHT ಹಾರ್ಡ್ವೇರ್ ಹಾಗೂ ನೆಟ್ವರ್ಕ್ ವಿದ್ಯಾಸಂಸ್ಥೆ. ಇಲ್ಲಿ ಕೇವಲ 1 ವರ್ಷದ ಡಿಪ್ಲೊಮಾ ತರಬೇತಿ ಪಡೆದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳನ್ನ ಖಾತ್ರಿ ಮಾಡಿಕೊಳ್ಳಿ. ಕಳೆದ 15 ವರ್ಷಗಳಿಂದ ಭಾರತದ ಮೂಲೆ ಮೂಲೆಗಳಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನದ ತರಬೇತಿ ಕೊಟ್ಟ ಹೆಗ್ಗಳಿಕೆ IIHT ಇದು. ಬನ್ನಿ, ನಿಮ್ಮ ಅದೃಷ್ಟದ ಬಾಗಿಲನ್ನ ನೀವೇ ತೆರೀರಿ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ನೀಡಲೆಂದೇ ಇದೆ IIHT ವಿದ್ಯಾಸಂಸ್ಥೆ. ತಪ್ಪದೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಮ್ಮ ವಿಳಾಸ IIHT ನಿಯರ್ ಪತ್ರಿಕಾ ಭವನ, ರೇಸ್ಕೋರ್ಸ್ ರೋಡ್, ಮಡಿಕೇರಿ. 9141506342 8800177727. IIHT Future Proof Careers. Royal World. Welcome to the heritage and cultural capital in Mysore. Royal World showcases the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and stir pleasant memories of bygone era. Royal collections beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181, 9446736801. Royal World. Coorg Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On campus, hostels for boys and girls and excellent residential facilities for staff members. College bus facilities from Virajpet, Gonikoppu, Srimangala and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, industrial relation, Infosys Campus Connect, Wipro Mission 10X, PCS Ion, Monsters College. For admissions, contact 08274 249 771 261151. Email ID info@citcoorg.edu.in. Website www.citcoorg.edu.in. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 Mobile 9342632813. 988 666 5459. Coorg Trails,
tourist hotspot. ಗೋಣಿಕೊಪ್ಪಲು ವ್ಯಾಪ್ತಿಯ ಅತ್ತೂರು ಗ್ರಾಮದ ಗದ್ದೆಮನೆ ಎಂಬಲ್ಲಿ ಕಾರ್ಮಿಕ ಸಣ್ಣಪ್ಪ ಕಾಡಾನೆಗೆ ಬಲಿಯಾಗಿದ್ದಾನೆ. ಈ ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿರುವ ಕಾಡಾನೆ ಸಂಸಾರದಿಂದಾಗಿ ಗ್ರಾಮಸ್ಥರು ಸದಾ ಜೀವಭಯ ಎದುರಿಸುವಂತಾಗಿದೆ. ಗೋಣಿಗೊಪ್ಪಲು ಬಳಿಯ ಅತ್ತೂರು ಗ್ರಾಮದ ಗದ್ದೆಮನೆಯಲ್ಲಿ 60 ವರ್ಷದ ಕಾರ್ಮಿಕ ಸಣ್ಣಪ್ಪ ಕಾಡಾನೆಯ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಕಾರ್ಮಿಕ ಸಣ್ಣಪ್ಪ ಕೂಲಿ ಕೆಲಸದ ಅಡ್ವಾನ್ಸ್ ಹಣ ಪಡೆದು ಅತ್ತೂರಿನ ತನ್ನ ಲೈನ್ ಮನೆಗೆ ತೆರಳುತ್ತಿದ್ದ. ಈ ಸಂದರ್ಭ ದಿಢೀರನೆ ಎದುರಾದ ಕಾಡಾನೆ ಸಣ್ಣಪ್ಪನ ಮೇಲೆ ದಾಳಿ ನಡೆಸಿದ ಸಂದರ್ಭ ಸಣ್ಣಪ್ಪ ಸ್ಥಳದಲ್ಲಿಯೇ ಸಾವಿಗೀಡಾಗಿದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ಅರಣ್ಯಾಧಿಕಾರಿ ದೀಪಾ, ಆರ್ಎಫ್ಒ ಗೋಪಾಲ್ ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅತ್ತೂರು, ಕಳತ್ಮಾಡು, ಪಾಲಿಬೆಟ್ಟ ಸುತ್ತಮುತ್ತಲ ಪ್ರದೇಶಗಳಲ್ಲಿ ತೋಟ ಕಾರ್ಮಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಇದೀಗ ಕಾಡಾನೆ ದಾಳಿಯ ಭೀತಿಯಿಂದ ಕಾರ್ಮಿಕ ಸಮುದಾಯ ಸದಾ ಕಟ್ಟೆಚ್ಚರದಲ್ಲಿ ಇರುವಂತಾಗಿದೆ. ಅತ್ತೂರು ಸುತ್ತಮುತ್ತಲ ವಿಭಾಗಗಳ ಕಾಫಿ ತೋಟಗಳಲ್ಲಿ ಹಲವು ಸಮಯದಿಂದ 10 ರಿಂದ 12 ಕಾಡಾನೆಗಳು ಬೀಡು ಬಿಟ್ಟಿದ್ದು, ಕೃಷಿಗೆ ಹಾನಿ ಮಾಡುತ್ತಿರುವುದಲ್ಲದೆ ಜೀವಹಾನಿಗೂ ಕಾರಣವಾಗುತ್ತಿರುವುದು ಗ್ರಾಮಸ್ಥರಲ್ಲಿ ಜೀವಭಯ ಉಂಟುಮಾಡಿದೆ. ಟಿವಿ1 ನ್ಯೂಸ್, ಪುತ್ತಂ ಪ್ರದೀಪ್, ಗೋಣಿಕೊಪ್ಪಲು ಬ್ಯೂರೋ. ಸಿದ್ದಾಪುರದ ಜೀಪು ಹಾಗೂ ವ್ಯಾನ್ ನಿಲ್ದಾಣದಲ್ಲಿ ಕಸ ತುಂಬಿ ತುಳುಕುತ್ತಿದ್ದು ಪರಿಸರವೆಲ್ಲ ಗಬ್ಬು ನಾರುತ್ತಿದೆ. ಜೊತೆಗೆ ಕಲುಷಿತ ನೀರು ಜೀವನದಿ ಕಾವೇರಿಯ ಒಡಲು ಸೇರುತ್ತಿದ್ರೂ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮಾತ್ರ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಎಂದು ಸಿದ್ದಾಪುರದ ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಸಂಘದ ಪದಾಧಿಕಾರಿಗಳು ಎಚ್ಚರಿಸಿದ್ದಾರೆ. ಸಿದ್ದಾಪುರದಲ್ಲಿ ಜೀವನದಿ ಕಾವೇರಿಯ ಒಡಲಿಗೆ ಕಲುಷಿತ ನೀರು ಸೇರುತ್ತಿದ್ದರೂ ಗ್ರಾಮ ಪಂಚಾಯಿತಿ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಎಂದು ಸಿದ್ದಾಪುರದ ವಾಹನ ಚಾಲಕರ ಸಂಘವು ಆರೋಪಿಸಿದ್ದು, ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದೆ. ಸಿದ್ದಾಪುರದ ಬಸ್ ನಿಲ್ದಾಣದ ಸಮೀಪದಲ್ಲಿ ಜೀಪು ಹಾಗೂ ವ್ಯಾನ್ಗಳ ನಿಲ್ದಾಣ ಸಹ ಇದೆ. ನಿಲ್ದಾಣದ ಸಮೀಪದಲ್ಲೇ ಸಾರ್ವಜನಿಕ ಶೌಚಾಲಯ ಇದ್ದು, ಶೌಚಾಲಯದ ಸುತ್ತಲೂ ಕಸದ ರಾಶಿ ತುಂಬಿ ತುಳುಕುವುದರ ಜೊತೆಗೆ ಪರಿಸರವೆಲ್ಲ ದುರ್ವಾಸನೆಯಿಂದ ಕೂಡಿದೆ. ಅದು ಅಲ್ಲದೆ ಶೌಚಾಲಯದ ಕೊಳಚೆ ನೀರು ಜೀವನದಿ ಕಾವೇರಿಯ ಒಡಲು ಸೇರುತ್ತಿದೆ ಎಂದು ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರದಿಂದ ಇತರ ಗ್ರಾಮಗಳಿಗೆ ತೆರಳಲು ಜೀಪು ಹಾಗೂ ವ್ಯಾನ್ ನಿಲ್ದಾಣದಲ್ಲಿ ಕಾಯುವಂತಹ ಪ್ರಯಾಣಿಕರ ಪಾಡಂತೂ ಹೇಳೋದೇ ಬೇಡ. ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಂಡೇ ವಾಹನಗಳಲ್ಲಿ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿ. ಅದು ಅಲ್ಲದೆ ದಿನನಿತ್ಯ ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ತಿರುಗಾಡುವಂತಹ ಸ್ಥಿತಿ ಇದ್ದು, ಆದರೆ ಇದ್ಯಾವುದಕ್ಕೂ ಕೂಡ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮಾತ್ರ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಕೊಳಚೆ ನೀರು ಯಾವುದೇ ನದಿಗೆ ಸೇರಬಾರದೆಂಬ ಜಿಲ್ಲಾಡಳಿತದ ಆದೇಶವಿದ್ದರೂ ಗ್ರಾಮ ಪಂಚಾಯಿತಿ ಮಾತ್ರ ತನಗೂ ಆದೇಶಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ನಿರ್ಲಿಪ್ತವಾಗಿದೆ. ಈ ಬಗ್ಗೆ ಸಿದ್ದಾಪುರದ ವಾಹನ ಚಾಲಕರ ಸಂಘದ ಪದಾಧಿಕಾರಿ ತಿರುಮಲರಾಜನ್ ಟಿವಿ1ನೊಂದಿಗೆ ಮಾತನಾಡಿ, ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಸಿದ್ದಾರೆ. ಬಂದು ಪ್ಯಾಸೆಂಜರ್ಗೆಲ್ಲ ಬಂದು ಕೂತಿರ್ತಾರೆ, ಆಗೋದಿಲ್ಲ, ಇಲ್ಲಿ ಸ್ಮೆಲ್ ತಡೆಯೋಕ್ಕಾಗದಂತೆ ಇಳಿದು ಹೋಗ್ಬಿಡ್ತಾರೆ ಅವರು. ಸುಮಾರು ಜನ ಕೂತುಬಿಟ್ಟು ಅಲ್ಲಿ ಮೂಗು ಮುಚ್ಕೊಂಡೇ ಇರ್ತಾರೆ. ಎಷ್ಟು ಸಲ ನಾವು ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅವ್ರು ಬರ್ತಾರೆ, ರೆಡಿ ಮಾಡ್ತಾರೆ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಇಲ್ಲಿ ಇದು ನೀರು ಹರಿಯೋದೆಲ್ಲ ಕಾವೇರಿ ಒಳಗೆ ಹೋಗ್ತಾ ಉಂಟು. ಎಷ್ಟು ಸಲ ಅವ್ರಿಗೆ ಹೇಳಿದ್ರು ಕೇಳ್ತಾ ಇಲ್ಲ. ಇವತ್ತು ನೋಡಿದ್ರೆ ಸ್ಮೆಲ್ ಏನೆಲ್ಲ ಗಲೀಜೆಲ್ಲ ತಗೊಬಂದು ವೇಸ್ಟೇಜ್ಗಳನ್ನ ಇಲ್ಲೇ ಆಗ್ತಾ ಇದ್ದಾರೆ. ಪಂಚಾಯತಿಯಲ್ಲಿ ಹೋಗಿ ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟರು ಅವ್ರು ಕೇಳ್ತಾ ಇಲ್ಲ. ಮುಂದಿನ ವ್ಯವಸ್ಥೆಗೆ ನಾವು ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಅವರು ಸರಿ ಮಾಡಲಿಲ್ಲದ ಪಕ್ಷ ನಾವು ಮುಂದೆ ಬಂದು ಧರಣಿ ಕೂರ್ತೀವಿ ನಾವು ಪಂಚಾಯತಿಯಲ್ಲಿ. ಇನ್ನಾದರೂ ಸಿದ್ದಾಪುರ ಗ್ರಾಮ ಪಂಚಾಯಿತಿ ನಿದ್ರೆಯಿಂದ ಎಚ್ಚೆತ್ತು ಕಾವೇರಿಯ ಒಡಲು ಸೇರುತ್ತಿರುವ ಕಲುಷಿತ ನೀರು ಹಾಗೂ ದುರ್ಗಂಧದಿಂದ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಮುಕ್ತಿ ದೊರಕಿಸುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಎಸ್ಎಂ ಮುಬಾರಕ್, ಟಿವಿ1 ನ್ಯೂಸ್, ಸಿದ್ದಾಪುರ. ವಿದ್ಯುತ್ ಸ್ಪರ್ಶಗೊಂಡು ಚೆಸ್ಕಾಂ ಲೈನ್ಮೆನ್ ಗಾಯಗೊಂಡ ಘಟನೆ ವಿರಾಜಪೇಟೆ ಬಳಿಯ ಅರಮೇರಿ ಗ್ರಾಮದಲ್ಲಿ ನಡೆದಿದೆ. ತೀವ್ರ ಗಾಯಗೊಂಡ ಲೈನ್ಮೆನ್ಗೆ ಮೈಸೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿರಾಜಪೇಟೆ ಬಳಿಯ ಅರಮೇರಿ ಗ್ರಾಮದ ತೋಟದಲ್ಲಿ ವಿದ್ಯುತ್ ಸಂಪರ್ಕ ದುರಸ್ತಿ ಮಾಡಲು ತೆರಳಿದ್ದ ಸಂದರ್ಭ ಲೈನ್ಮೆನ್ ಯೋಗರಾಜ್ ಎಂಬುವರಿಗೆ 11 ಕೆವಿ ವಿದ್ಯುತ್ ತಂತಿ ಆಕಸ್ಮಿಕವಾಗಿ ಸ್ಪರ್ಶಗೊಂಡಿತ್ತು. ಇದರಿಂದ ಯೋಗರಾಜ್ ತೀವ್ರ ಗಾಯಗೊಂಡು ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾದರು. ಪ್ರಕರಣದ ಬಗ್ಗೆ ವಿರಾಜಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡರು. ವಿರಾಜಪೇಟೆ ವ್ಯಾಪ್ತಿಯ ಕದನೂರು, ಅರಮೇರಿ, ಕಡಂಗ ವ್ಯಾಪ್ತಿಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯಗೊಂಡಿದ್ದು, ವಿದ್ಯುತ್ ಸಂಪರ್ಕ ದುರಸ್ತಿಗೊಳಿಸಲು ಮುಂದಾಗದ ಚೆಸ್ಕಾಂ ಇಲಾಖೆಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿವಿ1 ನ್ಯೂಸ್, ವಿರಾಜಪೇಟೆ. ಟಿವಿ1 ನ್ಯೂಸ್ ಅಲ್ಲಿ ಈಗ ಮತ್ತೊಂದು ಬ್ರೇಕ್. ನಿಂಗ ಕಾಲೇಜಿಗೆ போயிடுறா ಪಿಯುಸಿಯಾ ಅದಾನ ಪಿಂಜ ಎಂತ ಮಾಡಿರಾ ಡಿಗ್ರಿ ತಿಂದ ಪಿಂಜ ಗೊತ್ತಿಲ್ಲ. ಈ ಕನ್ಫ್ಯೂಷನ್ ಎಲ್ಲ ಬೋಂಡ್ವಾ ಬಾರಿ ನಿಂಗ ಕೈತೆ ತೊಂದಿತ್ತು IIHT ಹಾರ್ಡ್ವೇರ್ ಅಂಡ್ ನೆಟ್ವರ್ಕ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಬರೀ ವರ್ಕ್ ಕಾಲ್ತರ ಡಿಪ್ಲೊಮಾ ಟ್ರೈನಿಂಗ್ ಪಡೆದಿತ್ತು ಮಲ್ಟಿನ್ಯಾಷನಲ್ ಕಂಪನಿ ಚಾಕ್ರಿನ ಗ್ಯಾರಂಟಿ ಮಾಡಿವಳಿ.
കഴിഞ്ഞ 15 കാലത്തഞ്ച ഭാരതത്ര മൂലെ മൂലയില് കമ്പ്യൂട്ടർ ടെക്നോളജിയുടെ ട്രെയിനിങ് കൊടുത്തനുള്ള പെർമെ IIH ಬಾರಿ ನಿಂಗಡ ಅದೃಷ್ಟತ್ರ ಪಡಿನ ನಿಂಗಳೇ ತೊಡ್ದೋಳಿ ಚಾಕ್ರಿ ತೋಡಿನೊಳಂಕ್ ಚಾಕ್ರಿ ಕೊಡ್ಬೇಕಂದೇ ಉಂಡು IIHT ಇನ್ಸ್ಟಿಟ್ಯೂಷನ್ ತಪ್ಪದೆ ಇಂದೇ ನಿಂಗಡ ಪೆದತ್ನ ರಿಜಿಸ್ಟರ್ ಮಾಡೋಳಿ ನಂಗಡ ಅಡ್ರೆಸ್ IIHT ನಿಯರ್ ಪತ್ರಿಕಾ ಭವನ್ ರೇಸ್ ಕೋರ್ಸ್ ರೋಡ್ ಮಡಿಕೇರಿ ಫೋನ್ 9141506342 8800017727 IIHT ಫ್ಯೂಚರ್ ಪ್ರೂಫ್ ಕರಿಯರ್ಸ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್, ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ 125, ಆಕ್ಟಿವಾ ಐ ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕೂರ್ಗ್ ಹೋಂಡಾ, CV ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಕನಸುಗಳನ್ನ ನನಸಾಗಿಸೋಣ, ಮಡಿಕೇರಿಯ ಕೂರ್ಗ್ ಹೋಂಡಾ. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with an aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಭಾರತ ಸರ್ಕಾರದ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ತಾಲೂಕುಗಳ ಟಿವಿಗಳ ಅನಲಾಗ್ ಕೇಬಲ್ ಸಂಪರ್ಕ ಸ್ಥಗಿತಗೊಳ್ಳುತ್ತದೆ. ನೀವು ಟಿವಿ ವೀಕ್ಷಿಸಬೇಕಾದರೆ ಸೆಟ್ ಆಫ್ ಬಾಕ್ಸ್ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ DVD ಪಿಕ್ಚರ್ ಕ್ವಾಲಿಟಿ, ಸ್ಟೀರಿಯೋಫೋನಿಕ್ ಸೌಂಡ್, 180ಕ್ಕೂ ಅಧಿಕ ಚಾನೆಲ್ಗಳು, ಪ್ರೋಗ್ರಾಮಿಂಗ್ ಗೈಡ್, ಗೇಮಿಂಗ್ ಮತ್ತು ಮ್ಯೂಸಿಕ್ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಚಿನ್ನಾಭರಣ ಕೊಳ್ಳುವವರಿಗೊಂದು ಸಂತಸದ ಸುದ್ದಿ.
ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ ಮಾನ್ಸೂನ್ ಮೇಳ 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಂಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋ ಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ ಬಂಗಾಳಿ ಡಿಸೈನ್ಗಳು ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ. Coorg Earth Movers. We undertake all kinds of earthworks like roads, irrigation tanks, drying gads, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM Road, ಕುಶಾಲನಗರ್. Phone 9446133364. 9972963023. 08272 224877. Proprietor Jagdish Rai. Coorg Earth Movers. ಸಂಜು ವೆಟ್ಸ್ ಗೀತಾ ನಂತರ ಶ್ರೀನಗರ ಕಿಟಿಯ ಲೇಟೆಸ್ಟ್ ಸಿನಿಮಾ ಈ ತಿಂಗಳಲ್ಲಿ ತೆರೆ ಕಾಣಲಿದೆ. ಸಿಂಪಲ್ ಆಗೊಂದು ಲವ್ ಸ್ಟೋರಿ ಖ್ಯಾತಿಯ ನಿರ್ದೇಶಕ ಸುನಿ ನಿರ್ದೇಶನದ ಬಹುಪರಾಗ್ ಚಿತ್ರ ಕಿಟ್ಟಿಗೆ ಹೊಸ ಲುಕ್ ಕೊಡೋ ನಿರೀಕ್ಷೆ ಹೆಚ್ಚುತ್ತಲೇ ಇದೆ. ಬಹುಪರಾಗ್ ಚಿತ್ರದತ್ತ ಒಂದು ನೋಟ ಇಲ್ಲಿದೆ. ನನ್ನ ಇಟ್ಕೊಂಡ್ರೂ ಪರವಾಗಿಲ್ಲ, ಜೀವನ ಪೂರ್ತಿ ನಿನ್ ಜೊತೆನೇ ಇರ್ತೀನಿ. ಒಂದೇ ದಿನ ಬದುಕಿದ್ರು ಪರವಾಗಿಲ್ಲ, ಕಟ್ಕೊಂಡೇ ಬಾಳ್ತೀನಿ. ಜೊತೆಗಿರಬೇಕು, ಮನೆಯಾಗಲಿ ಮಸಣವಾಗಲಿ ಜೊತೆಗಿರಬೇಕು. ಸಿಂಪಲ್ ಆಗೊಂದು ಲವ್ ಸ್ಟೋರಿ ಅಂತ ವಿಭಿನ್ನ ಚಿತ್ರವನ್ನ ಕನ್ನಡಕ್ಕೆ ನೀಡಿದ ನಿರ್ದೇಶಕ ಸುನಿ ಎಲ್ಲಿದ್ದಾರೆ ಎಂಬುದಕ್ಕೆ ಈ ತಿಂಗಳಲ್ಲಿಯೇ ಉತ್ತರ ದೊರಕಲಿದೆ. ಸುನಿ ನಿರ್ದೇಶನದ ಹೊಸ ಚಿತ್ರ ಬಹುಪರಾಗ್ ಚಿತ್ರೀಕರಣ ಮುಗಿಸಿದ್ದು ತೆರೆಗೆ ಬರಲು ಭರದಿಂದ ಸಿದ್ಧವಾಗ್ತಿದೆ. ಬಹುಪರಾಗ್ನಲ್ಲಿ ನಿರ್ದೇಶಕ ಸುನಿ ಕನ್ನಡದ ಪ್ರತಿಭಾವಂತ ನಾಯಕ ನಟ ಶ್ರೀನಗರ ಕಿಟ್ಟಿಗೆ ಬಹುಪರಾಗ್ ಹೇಳ್ತಾ ಇದ್ದಾರೆ. ಕಳೆದೊಂದು ವರ್ಷಗಳಿಂದ ಉತ್ತರ ಕರ್ನಾಟಕದ 76 ವರ್ಷದ ಹಳೆ ಮನೆಯಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದ ಬಹುಪರಾಗ್ ಕನ್ನಡಕ್ಕೆ ಮತ್ತೊಂದು ವಿಶಿಷ್ಟ ಚಿತ್ರವಾಗೋ ಎಲ್ಲ ನಿರೀಕ್ಷೆಗಳಿವೆ. ಕನ್ನಡದ ಹಿರಿಯ ನಟ ಸುಂದರ್ ರಾಜ್ ಮಗಳು ಮೇಘನಾ ರಾಜ್ ನಾಯಕಿಯಾಗಿರೋ ಬಹುಪರಾಗ್ನಲ್ಲಿ ಶ್ರೀನಗರ ಕಿಟ್ಟಿ 3 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಬದುಕಿರೋರ್ಗೂ ಬಿಟ್ಟು ಹೋಗೋ ಮಾತಾಡ್ಬೇಡ ಸ್ನೇಹ. ಸ್ನೇಹ ಪ್ಲೀಸ್, ಸ್ನೇಹ ಕೈ ಹಿಡಿತೀನಿ ಅಂದೋನು ಈಗ ನನ್ನ ಕಾಲ್ ಹಿಡಿತಿದ್ಯಾ, ಮುಂದೆ ತಲೆ ಬೇಕಾದ್ರೂ ಹಿಡಿದ್ಯಾ. ಪ್ರೀತಿ, ಹಿಂಸೆ ಮತ್ತು ಅಧಿಕಾರವನ್ನ ಪ್ರತಿನಿಧಿಸುವ 3 ವಿಭಿನ್ನ ಗೆಟಪ್ನಲ್ಲಿ ಕಿಟ್ಟಿ ಸಖತ್ ಜೋಶ್ ಆಗಿ ನಡೆಸಿದಾರಂತೆ. ಸಂಜು ವೆಟ್ಸ್ ಗೀತಾ, ಇಂತಿ ನಿನ್ನ ಪ್ರೀತಿಯ, ಸವಾರಿ ಮುಂತಾದ ವಿಭಿನ್ನ ಕಥಾ ಚಿತ್ರಗಳಲ್ಲಿ ಸಮರ್ಥವಾಗಿ ನಟಿಸಿದ್ದ ಕಿಟ್ಟಿಗೆ ಬಹುಪರಾಗ್ ಮತ್ತೊಮ್ಮೆ ಸವಾಲೆನಿಸುವ ಪಾತ್ರವಿದೆ. ಜೊತೆಗೆ 32 ವರ್ಷದ ಶ್ರೀನಗರ ಕಿಟ್ಟಿಯ 25ನೇ ಚಿತ್ರವಾಗಿಯೂ ಬಹುಪರಾಗ್ ಗಮನ ಸೆಳೆಯಲಿದೆ. ಕನ್ನಡಪ್ರಭ ಪತ್ರಿಕೆಯ ಸಿನಿ ವರದಿಗಾರ ಹರಿ ಬಹುಪರಾಗ್ಗೆ ಡೈಲಾಗ್ ಬರೆದಿದ್ದಾರೆ. ಸಿಂಪಲ್ ಆಗೊಂದು ಲವ್ ಸ್ಟೋರಿಯಲ್ಲಿ ಡಬಲ್ ಮೀನಿಂಗ್ ಜೊತೆ ಲವಲವಿಕೆಯ ಡೈಲಾಗ್ ಹೊಸೆದಿದ್ದ ಸುನಿ ಚಿತ್ರವೆಂದ್ಮೇಲೆ ಡೈಲಾಗ್ಗಳಿಗೇನು ಭರವಿಲ್ಲ ಬಿಡಿ. ಲವ್ ರೋಡ್ ಆದ್ರೆ ಫ್ರೆಂಡ್ಶಿಪ್ಪು ಹಂಸ್ ಇದ್ದಂಗೆ. ಲವ್ ಮಾಡಕ್ ಹೋದಾಗ್ಲೆಲ್ಲ ಹಂಸ್ ಅಡ್ಡ ಬರುತ್ತೆ. ನಾನು ನಿನ್ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತೀನಿ ಕಣೆ. ನೀನ್ ನನ್ ಫ್ರೆಂಡು, ಲವ್ವರ್ ಅಲ್ಲ. ಫ್ರೆಂಡ್ ಲಿಸ್ಟ್ ತೆಗೆದಾಕೋ. ನನ್ನ ಹತ್ರ ಅನ್ಫ್ರೆಂಡ್ ಅನ್ನೋ ಆಪ್ಷನ್ನೇ ಇಲ್ಲ. ಅವತ್ತು ಎಡಗೈಗೆ ವಾಚ್ ಕೊಡ್ಸೋ ಬದಲು ಬಲ್ಗೈಗೆ ರಾಖಿ ಕಟ್ಟಿದ್ರೆ ಕೆಮ್ಮಂಗಿರ್ತಿರ್ಲಿಲ್ಲ. ನಾವು ಅಷ್ಟೇ, ಕಾಲಕ್ಕೆ ಗೆಜ್ಜೆ ಕಟ್ಟೋ ಬದಲು ಕತ್ತಕ್ಕೆ ತಾಳಿ ಕಟ್ಟಿದ್ರೆ ಕೆಮ್ಮೇನು ವಾಂತಿನೇ ಮಾಡಿಸ್ತಿದ್ದೆ. ಈಗಾಗಲೇ ಬಹುಪರಾಗ್ ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದ್ದ ಎಲ್ಲ ಭರವಸೆಗಳನ್ನ ಸಾರ್ಥಕಗೊಳಿಸುವ ಹಾದಿಯಲ್ಲಿ ಚಿತ್ರತಂಡವಿದೆ. TV1 ನ್ಯೂಸ್, ಕೃತಿ, ಬೆಂಗಳೂರು. ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ.
Lindo ты колка. Что-то поет. Давай, парень, давай. Давай, парень. Отя, давай, парень. Коза. Lindo ты колка. Что-то поет. Давай, парень, давай. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಂಭದ್ರೋಣ ಮಳೆಯ ಆರ್ಭಟಕ್ಕೆ ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಉಕ್ಕೇರಿದ ಪ್ರವಾಹ. ಬಂದಾದ ರಸ್ತೆ ಸಂಚಾರಕ್ಕೆ ಸೇತು ಕೊಂಡಿಯಾದ ಯಾಂತ್ರಿಕ ಬೋಟ್. ಭಾಗಮಂಡಲದಲ್ಲಿ ಮೇಲ್ಸೇತುವೆ ನಿರ್ಮಿಸದಿದ್ರೆ ತೀರ್ಥೋದ್ಭವ ಸಂದರ್ಭ ಪ್ರತಿಭಟನೆಯ ಎಚ್ಚರಿಕೆ. ಸಕಾಲದಲ್ಲಿ ಪೂರ್ಣಗೊಳ್ಳದ ಕುಶಾಲನಗರ ರಥಬೀದಿ ಕಾಮಗಾರಿ. ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ವರ್ತಕರಿಂದ ವಿಶಿಷ್ಟ ಪ್ರತಿಭಟನೆ. ಪಟ್ಟಣ ಪಂಚಾಯಿತಿ ವಿರುದ್ಧ ಆಕ್ರೋಶ. ಕೊಡಗು ಪ್ರೆಸ್ ಕ್ಲಬ್ ನೂತನ ಆಡಳಿತ ಮಂಡಳಿ ರಚನೆ. ಅಧ್ಯಕ್ಷರಾಗಿ ಜಗದೀಶ್ ಬೆಳ್ಳಿಯಪ್ಪ ಆಯ್ಕೆ. ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಸಹಯೋಗದಲ್ಲಿ ಪ್ರೆಸ್ ಕ್ಲಬ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸುವುದಾಗಿ ನೂತನ ಅಧ್ಯಕ್ಷರ ಭರವಸೆ. ಕುಶಾಲನಗರದ ಕೂಡ್ಲೂರಿನಲ್ಲಿ ಅರಳಲಿದೆ ಶ್ರೀಗಂಧದ ವನ. ಹೊಸ ಕಾಯಕಕ್ಕೆ ವಿದ್ಯಾವಂತ ನಿರುದ್ಯೋಗಿ ಪವನ್ ಕುಮಾರ್ ಗಮನ. ಮುಂದಿನ 25 ವರ್ಷಗಳಲ್ಲಿ ಆಕರ್ಷಿಸಲಿದೆ ಶ್ರೀಗಂಧದ ಕಾನನ. ಗೋಣಿಕೊಪ್ಪ ಹತ್ತೂರು ಗದ್ದೆ ಮನೆಯಲ್ಲಿ ಕಾರ್ಮಿಕನ ಬಲಿ ಪಡೆದ ಕಾಡಾನೆ. ಕಾಫಿ ತೋಟದೊಳಗೆ ಸಂಸಾರ ಸಾಗಿಸುತ್ತಿರುವ ಕಾಡಾನೆಗಳಿಂದ ಗ್ರಾಮಸ್ಥರಿಗೆ ಎದುರಾಗಿದೆ ಜೀವ ಭಯ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ನ್ಯೂಸ್ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ TV1. ಇದು ಸದಾ ನಿಮ್ಮ ಕಣ್ಣ ಮುಂದೆ. TV1 News sponsored by Topco Zamzam BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. Coolgurt Movers. ರಾಯಲ್ ವರ್ಲ್ಡ್, ಮೈಸೂರು.